ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪ್ಲಿಫೈಡ್ ಬಯಾಲಜಿ. ಇವತ್ತಿನ ವಿಡಿಯೋದಲ್ಲಿ ನಾವು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಈ ಚಾಪ್ಟರ್ ಏನಿದೆ ಇದ್ರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದೆಲ್ಲ ಬರ್ಬೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಈ ಚಾಪ್ಟರ್ಗೆ ಎಷ್ಟು ವೇಟೇಜ್ ಇದೆ ಇದನ್ನ ನೋಡ್ಕೊಳ್ಳೋಣ. ಇದು ಆನ್ಯುವಲ್ ಎಕ್ಸಾಮ್ಗೆ ನಿಮಗೆ 4 ಮಾರ್ಕ್ಸ್ಗೆ ಕೇಳ್ತಾರೆ. ಆದ್ರೆ ಯೂನಿಟ್ ಟೆಸ್ಟ್ ಹಾಗೇನೆ ಮಿಡ್ ಟರ್ಮ್ಗೆ ನೀವು 2 ಮಾರ್ಕ್, 3 ಮಾರ್ಕ್ ಹಾಗೆ 5 ಮಾರ್ಕ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಬನ್ನಿ ನೋಡೋಣ 2 ಮಾರ್ಕ್ಸ್ ಕ್ವಶನ್ಸ್ ಯಾವ್ದೆಲ್ಲ ಕೇಳಬಹುದು ಅಂತ. ಮೇನ್ ಆಗಿ ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅದನ್ನ ನಾನು ಇಲ್ಲಿ ಹೈಲೈಟ್ ಮಾಡಿದೀನಿ. ಸೆಕೆಂಡ್ ಕ್ವಶನ್ ಏನಿದೆ ಬ್ಯಾಕ್ಟೀರಿಯಾಸ್ ಟೈಪ್ಸ್ ಏನಿದೆ ಬೇಸ್ಡ್ ಆನ್ ದ ಶೇಪ್, ಇದನ್ನ ತುಂಬಾ ಸಲ ರಿಪೀಟೆಡ್ ಆಗಿ ಕೇಳ್ತಿರ್ತಾರೆ. ಸೊ ಇದನ್ನ ನೀವು ನೋಡ್ಕೊಳ್ಬೇಕಾಗುತ್ತೆ. ಅದನ್ನ ಬಿಟ್ಟು ಬೇರೆದೆಲ್ಲ ಫ್ರೀಕ್ವೆಂಟ್ ಆಗಿ ಏನು ಕೇಳೋದಿಲ್ಲ. ಆದ್ರೂ ಕೂಡ ನೀವು ನೋಡ್ಕೊಂಡಿರಿ ಯಾವ್ದೆಲ್ಲ ಬರಬಹುದು ಅಂತ. ಬೇರೆ ಯಾವ್ದು ಬರ್ಬೋದು ಅಂದ್ರೆ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕ್ರೈಟೀರಿಯಾನ ಕೇಳ್ಬೋದು. ಹಾಗೇನೆ ರೈಟ್ ಅ ನೋಟ್ ಆನ್ ಕಿಮೋಸಿಂಥೆಟಿಕ್ ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾ ಇದನ್ನ ಕೇಳ್ಬೋದು. ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಹೆಟರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಇದನ್ನೆಲ್ಲ ನಿಮ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಇದನ್ನ ಬಿಟ್ರೆ ಇನ್ನೇನ್ ಕೇಳ್ಬೋದು ಅಂತಂದ್ರೆ ಇಲ್ಲಿ ತೋರಿಸ್ತಾ ಇದೀನಲ್ಲ ಈ ಸ್ಕ್ರೀನ್ ಮೇಲೆ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂತ ಕ್ವಶನ್ಸ್ ಏನಿದೆ ಇದನ್ನ ನೀವು ನೋಡ್ಕೊಂಡಿರಿ. ಲಿಸ್ಟ್ ದ ಯೂಸಸ್ ಆಫ್ ಹೆಟರೋಟ್ರೋಫಿಕ್ ಬ್ಯಾಕ್ಟೀರಿಯಾ, ಡಿಫರೆನ್ಸ್ ಬಿಟ್ವೀನ್ ಕಿಮೋಸಿಂಥೆಟಿಕ್ ಅಂಡ್ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ, ಡಿಸೀಸ್ ಕಾಸ್ಡ್ ಬೈ ದ ಬ್ಯಾಕ್ಟೀರಿಯಾ ಇದನ್ನೆಲ್ಲ ಕೇಳುವಂತ ಚಾನ್ಸಸ್ ಇರುತ್ತೆ. ಲಿಸ್ಟ್ ದ 4 ಕ್ಲಾಸಸ್ ಆಫ್ ಫಂಗೈ ಏನಿದೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸ್ವಲ್ಪ ರಿಪೀಟೆಡ್ ಆಗಿ ಇದನ್ನ ಕ್ವಶನ್ ನ ಕೇಳ್ತಾರೆ. ಅದು ಬಿಟ್ಟು ಎಕನಾಮಿಕ್ ಇಂಪಾರ್ಟೆನ್ಸ್ ಗಳೇನಿದೆ ಇದನ್ನ ನೀವು ನೋಡ್ಕೊಂಡಿರಿ. ನೆಕ್ಸ್ಟ್ ಅದನ್ನ ಬಿಟ್ರೆ ಇನ್ನೇನ್ ಕೇಳ್ಬೋದು ಅಂತಂದ್ರೆ ನೋಡಿ ಇಲ್ಲೆಲ್ಲ ಕೊಟ್ಟಿದ್ದೀನಿ. ಈ ತರ ಕ್ವಶನ್ಸ್ ಗಳನ್ನ ಯೂಶಲಿ ಕೇಳ್ತಾರೆ. ಸ್ಕ್ರೀನ್ ನ ಪಾಸ್ ಮಾಡಿ ನೀವು ಅದನ್ನ ನೋಡ್ಕೊಳ್ಳಿ. ನಾನು ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತ ಹೇಳ್ತೀನಿ ಅಷ್ಟೇ. 4 ಇಂಪಾರ್ಟೆನ್ಸಸ್ ಆಫ್ ಫಂಗೈ ಏನಿದೆ ಅದನ್ನ ಇಂಪಾರ್ಟೆಂಟ್ ಇರುತ್ತೆ. ಅದನ್ನ ರಿಪೀಟೆಡ್ ಆಗಿ ಕೇಳ್ತಾರೆ. ಹಾಗೆ ಲೇಬಲ್ ಡಯಾಗ್ರಾಮ್ ಏನಿದೆ ಬ್ಯಾಕ್ಟೀರಿಯೋಫೇಜ್ ಇದನ್ನ ಕೇಳ್ತಾರೆ. ಅದನ್ನ ಬಿಟ್ಟು ಉಳಿದಿದ್ದನ್ನ ನಾನು ಮೆನ್ಷನ್ ಮಾಡಿದೀನಿ ಯಾವ ರೀತಿ ಕೇಳಬಹುದು ಅಂತ. ಇದನ್ನ ಕೂಡ ನೀವು ನೋಡ್ಕೊಂಡಿರಿ. ಅದನ್ನ ಬಿಟ್ರೆ ಬೇರೆ ಏನ್ ಕೇಳ್ಬೋದು ಅಂದ್ರೆ ಮೆನ್ಷನ್ ಎನಿ 2 ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಕ್ಯಾರೆಕ್ಟರ್ಸ್ ಆಫ್ ವೈರಸ್ ಇದನ್ನ ಕೇಳ್ಬೋದು. ಡಿಸೀಸಸ್ ಕಾಸ್ಡ್ ಬೈ ದ ವೈರಸ್ ಇನ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಅದನ್ನ ಕೇಳ್ಬೋದು. ಹಾಗೆ ಬೇರೆದೆಲ್ಲ ಕ್ವಶನ್ಸ್ ಏನಿದೆ ಇದನ್ನ ಕೊಟ್ಟಿದ್ದೀನಿ ನೀವು ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಇದರಲ್ಲಿ ಯಾವುದು ಅಂತಂದ್ರೆ ಫಂಗಲ್ ಕಾಂಪೊನೆಂಟ್ ಮತ್ತೆ ಆಲ್ಗಲ್ ಕಾಂಪೊನೆಂಟ್ ಏನಿದೆ ಅದು ತುಂಬಾನೇ ಇಂಪಾರ್ಟೆಂಟ್. ಅದನ್ನ ಬಿಟ್ರೆ ನಿಮ್ಗೆ ಬೇರೆ ಏನ್ ಕ್ವಶನ್ಸ್ ಕೇಳ್ಬೋದು ಅಂತಂದ್ರೆ ನಾಸ್ಟಾಕ್ ಡಯಾಗ್ರಾಮ್ ಏನಿದೆ ಇದನ್ನು ಕೂಡ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಇದನ್ನ ಇಂಪಾರ್ಟೆಂಟ್ ಡಯಾಗ್ರಾಮ್ ಆಗಿರೋದ್ರಿಂದ ಇದನ್ನ ಮಿಸ್ ಮಾಡದೆ ಕಲ್ತ್ಕೊಳ್ಳಿ. ನೆಕ್ಸ್ಟ್ ನೀವು ಹೆಟ್ರೋಸಿಸ್, ವಾಟ್ ಇಸ್ ಹೆಟ್ರೋಸಿಸ್ ಹಾಗೆ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಇಟ್ ಇದನ್ನು ಕೂಡ ಮಿಸ್ ಮಾಡದೆ ನೋಡ್ಕೊಳ್ಳಿ. ಇದು ಕೂಡ ಇಂಪಾರ್ಟೆಂಟ್. ಹಾಗೆ ಆಲ್ಗಲ್ ಬ್ಲೂಮ್ ಅಂದ್ರೇನು, ರೆಡ್ ಟೈಡ್ ಅಂದ್ರೇನು ಇದನ್ನು ಕೂಡ ನೀವು ಇಂಪಾರ್ಟೆಂಟ್ ಆಗಿ ನೀವು ನೋಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋದಾದ್ರೆ ರೈಟ್ ಅ ನೋಟ್ ಆನ್ ಆರ್ಕಿ ಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ ಈ ರೀತಿ ಕ್ವಶನ್ಸ್ ಬರುತ್ತೆ. ಯೂಶಲಿ ರೈಟ್ ಅ ನೋಟ್ ಆನ್ ಅಂತಾನೆ ಎಲ್ಲ ಬರುತ್ತೆ. ಹಾಗೆ ಎಲ್ಲ ಡಿಫ್ರೆಂಟ್ ಕ್ಲಾಸಸ್ ಏನಿದೆ ಅದರ ಎಲ್ಲಾ ಕ್ಯಾಟಗರಿದು ರೈಟ್ ಅ ನೋಟ್ ಅಂತ ಹೇಳ್ಬಿಟ್ಟು ಕೊಡ್ಬೋದು. ಆದ್ರೆ ಇಂಪಾರ್ಟೆಂಟ್ ಒನ್ ಇಲ್ಲಿ ಯಾವುದು ಅಂತಂದ್ರೆ ವಾಟ್ ಇಸ್ ಡಯಾಟಮೇಷಿಯಸ್ ಅರ್ತ್ ಅಂಡ್ ಇಟ್ಸ್ ಯೂಸಸ್ ಇದು ತುಂಬಾ ಇಂಪಾರ್ಟೆಂಟ್. ತುಂಬಾ ಸಲ ರಿಪೀಟೆಡ್ ಆಗಿ ಇದನ್ನ ಕ್ವಶನ್ ನ ಕೇಳ್ತಾ ಇರ್ತಾರೆ. ಸೊ ಈ ಕ್ವಶನ್ ನ ಮರ್ಯಾದೆ ಕಲ್ತ್ಕೊಳ್ಳಿ. ಉಳಿದಿದ್ದೆಲ್ಲ ನಿಮ್ಗೆ ಜಸ್ಟ್ 3 ಪಾಯಿಂಟ್ಸ್ ಕಲ್ತ್ಕೊಂಡಿರಿ. ಬಿಕಾಸ್ ಇದು 3 ಮಾರ್ಕ್ಸ್ ಆಗಿರೋದ್ರಿಂದ 3 ಪಾಯಿಂಟ್ಸ್ ನೋಡ್ಕೊಂಡಿದ್ರೆ ಸಾಕು. ಉಳಿದಿದ್ದೇನು ನೋಡ್ಕೊಳ್ಳೋಂತ ನೆಸೆಸಿಟಿ ಇರೋದಿಲ್ಲ. ನೆಕ್ಸ್ಟ್ ಅದನ್ನ ಬಿಟ್ರೆ ಇನ್ಯಾವ ರೀತಿ ಎಲ್ಲ ಕ್ವಶನ್ಸ್ ಕೇಳ್ಬೋದು ಅಂತಂದ್ರೆ 3 ಮಾರ್ಕ್ಗೆ ರೈಟ್ ಅ ನೋಟ್ ಆನ್ ಸ್ಪೋರೋಸೋನ್ಸ್ ಹಾಗೆ ರೈಟ್ ಅ ನೋಟ್ ಆನ್ ಅಂತ ತುಂಬಾ ಕ್ವಶನ್ಸ್ ಕೇಳ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂದ್ರೆ ಕ್ವಶನ್ ನಂಬರ್ 10 ಏನಿದೆ ಸೆಕ್ಷುವಲ್ ಸೈಕಲ್ ಆಫ್ ಫಂಗೈ ಇದು ತುಂಬಾ ಸಲ ರಿಪೀಟೆಡ್ ಆಗಿ ಕೇಳ್ತಾರೆ. ಮರೀದೆ ಇದನ್ನ ಕಲ್ತ್ಕೊಳ್ಳಿ. ಅದನ್ನ ಬಿಟ್ಟು ನೀವು ಇನ್ನೇನ್ ಕಲಿಬಹುದು ಅಂತ ತಿಳ್ಕೊಟ್ಟಿದ್ದೀನಿಲ್ಲ ಇದನ್ನ ಪಾಸ್ ಮಾಡ್ಬಿಟ್ಟು ನೋಡ್ಕೊಂಡಿರಿ ಯಾವ್ದೆಲ್ಲ ಕ್ವಶನ್ಸ್ ಬರಬಹುದು ಅಂತ. ನೆಕ್ಸ್ಟ್ 5 ಮಾರ್ಕ್ಸ್ ಯಾವ ರೀತಿ ಎಲ್ಲ ಕ್ವಶನ್ಸ್ ಕೇಳ್ತಾರೆ ಅಂತ ನೋಡೋಣ. ಯೂಶಲಿ ಕೇಳಿದ್ರೆ ಯಾವ ತರ ಕೇಳ್ತಾರೆ ಅಂದ್ರೆ ಸೇಲೆಂಟ್ ಫೀಚರ್ಸ್ ಏನಿದೆ ಎಲ್ಲಾ ಕಿಂಗ್ಡಮ್ದು ಇದನ್ನ ಕೇಳ್ತಾರೆ. ಮೊನೆರಾ ಆಗಿರ್ಬೋದು, ಪ್ರೊಟಿಸ್ಟ್ ಆಗಿರ್ಬೋದು, ಫಂಗೈ ಆಗಿರ್ಬೋದು ಇದು 3 ರಿಪೀಟೆಡ್ ಆಗಿ ಕೇಳ್ತಾರೆ. ಪ್ಲಾಂಟ್ ಅನಿಮಲಿಯಾ ತುಂಬಾ ರೇರ್. ಈ 3ನ್ನ ನೀವು ಕಲ್ತ್ಕೊಳ್ಬೇಕಾಗುತ್ತೆ. ಅದರಲ್ಲೂ ಪ್ರೊಟಿಸ್ಟ್ ತುಂಬಾ ಇಂಪಾರ್ಟೆಂಟ್. ಅದನ್ನ ಬಿಟ್ಟು ಇನ್ನು ಉಳಿದಿದ್ದೇನು ಕ್ವಶನ್ಸ್ ಕೊಟ್ಟಿದ್ದೀನಿಲ್ಲ ಇದು ರೇರ್ ಆಗಿ ಕೇಳ್ತಾರೆ. ಸೊ ಇದನ್ನ ನೋಡ್ಕೊಂಡಿರಿ. ಇಲ್ಲೂ ಕೂಡ ಕೆಲವೆಲ್ಲ ಇಂಪಾರ್ಟೆಂಟ್ 5 ಮಾರ್ಕ್ ಕ್ವಶನ್ಸ್ ಕೊಟ್ಟಿದ್ದೀನಿ. ಅದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ ಏನಿದೆ ಇದು ಇಂಪಾರ್ಟೆಂಟ್ ರಿಪೀಟೆಡ್ ಆಗಿ ಕೇಳ್ತಿರ್ತಾರೆ. ಹಾಗೆ ರಿಪ್ರೊಡಕ್ಷನ್ ಇನ್ ಫಂಗ್ ಏನಿದೆ ಇದು ಕೂಡ 3 ಮಾರ್ಕ್ಸ್ಗೆ ಯೂಶಲಿ ತುಂಬಾ ಸಲ ಕೇಳ್ತಾರೆ. ಬಟ್ 5 ಮಾರ್ಕ್ಸ್ಗೂ ಎಕ್ಸ್ಪ್ಲೇನ್ ಮಾಡಿ ಕಂಪ್ಲೀಟ್ ಆಗಿ ಅಂತ ಕೇಳುವಂತ ಚಾನ್ಸಸ್ ಇದೆ. ಸೊ ಇದೆಲ್ಲ ಏನಿದೆ 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ರಿಪೀಟೆಡ್ ಆಗಿ ಕೇಳುವಂತದ್ದು. ಸೊ ಈಗ ಐಡಿಯಾ ಸಿಕ್ಕಿದೆ ಅಲ್ಲ ನಿಮ್ಗೆ ಈ ಚಾಪ್ಟರ್ ಇಂದ ಯಾವ್ದೆಲ್ಲ ಕ್ವಶನ್ಸ್ ಬರಬಹುದು ಅಂತ. ಮೇನ್ ಆಗಿ ನಾನು ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿದೀನಿ ಅದನ್ನ ಮಿಸ್ ಮಾಡದೆ ಕಲ್ತ್ಕೊಳ್ಳಿ. ಉಳಿದಿದ್ದು ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅಂತ ಐಡಿಯಾ ಸಿಗ್ಲಿ ಅಂತ ಕ್ವಶನ್ಸ್ ನ ಮೆನ್ಷನ್ ಮಾಡಿದೀನಿ. ಅದು ಕೂಡ ನೀವು ನೋಡ್ಕೊಂಡಿರಿ. ಜಸ್ಟ್ ಒಂದು ಗ್ಲಾನ್ಸ್ ಮಾಡಿದ್ರೆ ಸಾಕು. ಬಟ್ ಇಂಪಾರ್ಟೆಂಟ್ ಅಂತ ಏನ್ ಹೇಳಿದೆ ಅದನ್ನ ಮಿಸ್ ಮಾಡದೆ ಕಲಿಬೇಕು. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ನೀವು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ ಫ್ರೆಂಡ್ಸ್ ಜೊತೆ ಯಾರೆಲ್ಲ ಫಸ್ಟ್ PUC ಇದ್ದಾರೆ ಅವ್ರಿಗೆ ಶೇರ್ ಮಾಡಿ. ಅವ್ರು ಕೂಡ ಇದು ಹೆಲ್ಪ್ ಆಗ್ಲಿ, ಅವರು ಕೂಡ ಓದ್ಕೊಳ್ಳಿಕ್ಕೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ನೆಕ್ಸ್ಟ್ ಹಾಕುವಂತ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋಸ್ ನಿಮ್ಗೆ ಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಇಲ್ಲ ಅಂತಂದ್ರೆ ನೀವು ಮತ್ತೆ ನನ್ನ ಚಾನೆಲ್ ನ ಹುಡ್ಕೊಂಡು ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮ್ಗೆ ಈಸಿಯಾಗಿ ನೀವು ಅದನ್ನ ಏನಿದೆ ಇದನ್ನ ನೋಡ್ಕೊಳ್ಬಹುದು.
So we'll meet in the next video with a new chapter. Until then, take care. Bye bye.